ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು. ಮೌಖಿಕ ಭರವಸೆ ಒಂದು ದಿವಸಕ್ಕೆ ಮಾತ್ರ ಮುಂದೂಡಿದ ಪ್ರತಿಭಟನೆ ಧರಣಿ. ಮಲ್ಲಿಕಾರ್ಜುನ ಸ್ವಾಮಿ. ಏಪ್ರಿಲ್ 20ರಂದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಅದ್ದೂರಿಯಾಗಿ ಆಚರಿಸೋಣ. ಶಿವಾನಂದ್ ಬಿ ಕರಾಳೆ. ಪತ್ರಕರ್ತರ ರಾಜ್ಯ ಸಮ್ಮೇಳನ, ಎಐ ಕಾರ್ಟೂನ್ ವಿಡಿಯೋ ಬಿಡುಗಡೆ. ಉಚಿತ ಆರೋಗ್ಯ ಶಿಬಿರಗಳು ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಉಪಯುಕ್ತವಾಗುತ್ತದೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ನೀಡಿರುವ ರೈತರಿಗೆ ಸರ್ಕಾರ ಪ್ರತಿ ಟನ್ಗೆ ನಿಗದಿಪಡಿಸಿ ಹಣವನ್ನು ನೀಡುವುದು ಸೇರಿದಂತೆ ಪ್ರಮುಖ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 8ರಂದು ನಡೆಸಬೇಕಾದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ನೀಡಿರುವ ಭರವಸೆಯ ಮೇರೆಗೆ ಇಂದು ನಡೆಸಬೇಕಾದ ಧರಣಿ ಸತ್ಯಾಗ್ರಹ ಮುಂದೂಡಿ ಏಪ್ರಿಲ್ 9 ಗುರುವಾರದಿಂದ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ತಿಳಿಸಿದ್ದಾರೆ. ತಾವು ಮಾಧ್ಯಮದ ಹೇಳಿಕೆ ನೀಡಿರುವಂತೆ ಬುಧವಾರ ಧರಣಿ ಪ್ರಾರಂಭಿಸಬೇಕಾಗಿತ್ತು. ಅಧಿಕಾರಿಗಳು ನಮ್ಮ ಜೊತೆ ಸಭೆ ನಡೆಸಿ ತಮ್ಮ ಸಮಸ್ಯೆ ಈಡೇರಿಸುವ ಪ್ರಯತ್ನ ಮಾಡಲಾಗುವುದು. ಆದುದರಿಂದ ಒಂದು ದಿವಸ ಸಮಯಾವಕಾಶ ನೀಡುವಂತೆ ಮನವಿಯ ಮೇರೆಗೆ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ. ತಪ್ಪಿದ ಸರ್ಕಾರ ಮತ್ತು ಮಾತು ತಪ್ಪಿದ ಕಾರ್ಖಾನೆಗಳಿಂದ ರೈತರು ಬೇಸತ್ತು ಇವತ್ತು ಮಾಡು ಇಲ್ಲ ಮಡಿ ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದೀವಿ. ಅನೇಕ ಸಾರಿ ಅವತ್ತು ಅತಿ ಥಂಡಿದಾಗ ನಾವು ಹಗಲು ರಾತ್ರಿ ಹೋರಾಟ ಕುಂತಾಗ ನಮ್ಮ ಜಿಲ್ಲೆಯ ಡೈನಮಿಕ್ ಆದಂಥ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು, DC ಅವರು, SP ಅವರು ಕುಂತು ರೈತರ ಜೊತೆ ಒಪ್ಪಂದ ಮಾಡಿಕೊಂಡು ನಾವು 15 ದಿವಸ ಪೇಮೆಂಟ್ ಹಾಕ್ತೀವಿ, 2900 ಕಾರ್ಖಾನೆಗಳಿಂದ ಕೊಡಿಸ್ತೀವಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀನಿ ಅಂದರು. ಸರ್ಕಾರ ಇವತ್ತೇ ಭಾಳಷ್ಟು ರೈತರು ಎಲ್ಲ ಮೊಬೈಲ್ ಮೆಸೇಜ್ ನನಗೂ ತೋರಿಸಿದ್ರು. 50 ರೂಪಾಯಿ ಸರ್ಕಾರ ಹಾಕಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು 50 ರೂಪಾಯಿ ಮಾತಿನಂತೆ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಅದೇ ರೀತಿ 11ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಗೊತ್ತಾಗಿದೆ. ಅವರು ನಮ್ಮ ಜಿಲ್ಲೆ ರಾಜ್ಯ ಮಟ್ಟದ ಪತ್ರಿಕಾ ಒಂದು ದಿನಾಚರಣೆ ನಿಮಿತ್ತವಾಗಿ ಬರ್ತಾ ಇದ್ದಾರೆ. ಇಡೀ ಸಮ್ಮೇಳನ ಇಟ್ಕೊಂಡ್ರೆ, ಪತ್ರಿಕಾ ಸಮ್ಮೇಳನ ಇಟ್ಕೊಂಡ್ರೆ ಅದಕ್ಕೆ ನಮ್ಮ ಇಡೀ ಜಿಲ್ಲೆಯ ರೈತರು ಮತ್ತು ಜನಸಾಮಾನ್ಯರು ಎಲ್ಲರ ಪರವಾಗಿ ಸಂಯುಕ್ತ ಕಿಸಾನ್ ಹೋರಾಟದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದರ ಜೊತೆಗೆ ನಮ್ಮ ರೈತರು ಏನು ಸಂಕಷ್ಟದಾಗಿದ್ದೀವಿ, ನಾವೇನು ಇವತ್ತು ರೈತರು ಗೊಬ್ಬರ ಹಾಕ್ಲಿಕ್ಕೆ, ಮಕ್ಕಳ ಫೀಸ್ ಕಟ್ಟಲಿಕ್ಕೆ, ನೌಕರಿ ಮನುಷ್ಯಾಗ ಅಡಿ ಉಳುಮೆ ಮಾಡಲಿಕ್ಕೆ ಏನು ಸಂಕಷ್ಟದಾಗಿದ್ದೀವಿ. ಮಾತು ತಪ್ಪಿದೆ ಕಾರ್ಖಾನೆಗಳಿಗೆ ರೈತರು ಕೇಳಕ್ಕೆ ಹೋದಾಗ ಯಾರು ನಿಮಗೆ ಮಾತು ಕೊಟ್ಟಾರ? ಸರ್ಕಾರ ಮಾತು ಕೊಟ್ಟಿದೆ, ಉಸ್ತುವಾರಿ ಸಚಿವರು ಕೊಟ್ಟಾರ, DC ಅವ್ರು ಕೊಟ್ಟಾರ, ಅವ್ರ ಬಲ್ಲೇ ತೊಗೋರಿ, ನಾವು 2800 ಮೇಲೆ ಕೊಡಲ್ಲ ಅನ್ನುವಂಥ ಮಾತು ಸಹ ಕೆಲವೊಂದು ಕಾರ್ಖಾನೆಯವರು ಆಡ್ತಾ ಇದ್ದಾರೆ. ಅದಕ್ಕಾಗಿ ಮಾತು ತಪ್ಪಿದ ಸರ್ಕಾರ, ಮಾತು ತಪ್ಪಿದ ಜಿಲ್ಲಾಡಳಿತ, ಮಾತು ತಪ್ಪಿದ ಕಾರ್ಖಾನೆ ಅಂತ ಆ ಒಂದು ಟೈಟಲ್ ಅಡಿಯಲ್ಲಿ ಹಗಲು ರಾತ್ರಿ ನಾವು ಹೋರಾಟ 8ನೇ ತಾರೀಕಿನಿಂದ ಕೂಡಲಿಕ್ಕೆ ನಾವು ಇವತ್ತು ನಿರ್ಧಾರ ಮಾಡೀವಿ, ಎಲ್ಲ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ವತಿಯಿಂದ. ಹಾಗಾಗಿ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ನಮ್ಮ ರೈತರ ಏನು ವಿವಿಧ ಸಮಸ್ಯೆಗಳಿವೆ, ಕಬ್ಬಿಂದಿರ್ಬೋದು, ಅದರ ಜೊತೆ ಆಲೇಕಲ್ಲು ಮಳೆದಿರ್ಬೋದು, ಆಮೇಲೆ ಬ್ಯಾಂಕ್ ಸಾಲಗಳ ಮನ್ನಾ ಬಗ್ಗೆ ಇರ್ಬೋದು, ಮತ್ತು ಹೊಸ ಸಾಲ 5 ಲಕ್ಷ ರೂಪಾಯಿ 0 ಬಡ್ಡಿಯಲ್ಲಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿ 2 ವರ್ಷ ಕಳೆದರು. ಇಲ್ಲಿವರೆಗೆ ಕಾರ್ಖಾನೆಗಳಿಂದ ಹೊಸ ಬ್ಯಾಂಕ್ DCC ಬ್ಯಾಂಕ್ಲಿಂದ ಒಬ್ಬ ರೈತರಿಗೂ ಹೊಸ ಸಾಲ ಕೊಡ್ತಾ ಇಲ್ಲ. ಅದಕ್ಕೆ ಕೂಡಲೇ ಸರ್ಕಾರ ಸಹಕಾರಿ ಬ್ಯಾಂಕ್ಗಳಿಂದ ರೈತರಿಗೆ ಸಾಲವನ್ನು 1 ಎಕರೆಗೆ 1 ಲಕ್ಷ ನಿರ್ಧಾರ ಮಾಡಿ ಒಬ್ಬ ರೈತರಿಗೆ 1 ಲಕ್ಷವರೆಗೆ 0 ಬಡ್ಡಿ 5 ಲಕ್ಷ ತನಕ ಕೊಡಬೇಕು. ಈ 1 ಎಕರೆದವ್ರಿಗೆ 1 ಲಕ್ಷ ಆದರೂ ಕೊಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಆ ಒಂದು ನಮ್ಮ ಈ ಒಂದು ಮನನೊಂದು ನಾವು ರೈತರು ಭಾಳ ಸಂಕಷ್ಟದಲ್ಲಿ ಇರೋದರಿಂದ ಮಾತು ತಪ್ಪಿದ ಈ ಒಂದು ಕಾರ್ಖಾನೆ, ಮಾತು ತಪ್ಪಿದ ಸರ್ಕಾರ ಅನ್ನುವಂಥ ಒಂದು ಟೈಟಲ್ ಅಡಿಯಲ್ಲಿ ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ನಿರ್ಧಾರ ಮಾಡಿವಿ. ಅದನ್ನು 8ನೇ ತಾರೀಕು ಮುಂಜಾನೆ 9 ಗಂಟೆಯಿಂದ ನಮ್ಮ ಹೋರಾಟ ಚಾಲು ಆಗ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟಕ್ಕೆ, ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏಪ್ರಿಲ್ 20ರಂದು ಬರುವ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಅದ್ದೂರಿಯಾಗಿ ಆಚರಿಸೋಣ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ತಿಳಿಸಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏಪ್ರಿಲ್ 20ರಂದು ಬರುವ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಕುರಿತು ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
ಅಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಬೆಳಿಗ್ಗೆ 10 ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ನೆರವೇರಿಸಿ ಬೆಳಿಗ್ಗೆ 11 ಗಂಟೆಗೆ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ವಚನಗಳ ಕುರಿತು ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ಏರ್ಪಡಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಲಾ ತಂಡಗಳ ವ್ಯವಸ್ಥೆ, ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ವಿವಿಧ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಿದರು. ಈ ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರ್, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶರಣಪ್ಪ ಕೋಟಪ್ಪಗೋಳ್, ಸಂಚಾರಿ ನಿರೀಕ್ಷಕರಾದ ರಮೇಶ್ ಮೈಲೂರ್ಕರ್, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ರಾಮ್ ಶಿಂದೆ, 2026ರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿ, ಕಾರ್ಯದರ್ಶಿ ಮಹಾನಗರ ಪಾಲಿಕೆ ಸದಸ್ಯ ಶಶಿಧರ್ ಹೊಸಳಿ, ಮುಖಂಡರಾದ ಬಸವರಾಜ್ ಹನ್ನೂರ್, ಶಿವಶರಣಪ್ಪ ವಾಲಿ, ಜಗನ್ನಾಥ್ ಹೆಬ್ಬಾಳೆ, ದೀಪಕ್ ವಾಲಿ, ಚಂದ್ರಶೇಖರ್ ಪಾಟೀಲ್ ಗಾದಗಿ, ಸೋಮಶೇಖರ್ ಪಾಟೀಲ್ ಗಾದಗಿ, ಮಹೇಶ್ ಗೊರ್ನಾಳ್ಕರ್, ವಿಜಯಕುಮಾರ್ ಮಾಳಗೆ, ವಿಜಯಕುಮಾರ್ ಸೋನಾರೆ, ಅಭಿ ಕಾಳೆ, ಶಾಮಣ್ಣ ಬಾವ್ಗಿ, ಶಿವಶಂಕರ್ ಟೋಕ್ರೆ, ಓಂಪ್ರಕಾಶ್ ರೊಟ್ಟಿ, ಶಶಿಕುಮಾರ್ ಪಾಟೀಲ್, ಸಂಗಮ್ ಸಿದ್ದರಾಮಯ್ಯ ಸ್ವಾಮಿ, ಮಣಿಕೇಶ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಪತ್ರಕರ್ತರನ್ನು ಸ್ವಾಗತಿಸುವ 2 ಎಐ ಕಾರ್ಟೂನ್ ವಿಡಿಯೋಗಳನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ ನಗರದಲ್ಲಿ ಮಂಗಳವಾರ ಮಾಡಿದರು. ಸಮ್ಮೇಳನ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಮೊಬೈಲ್ನಲ್ಲಿ ವಿಡಿಯೋ ಆನ್ ಮಾಡಿ ಪ್ರಚಾರಕ್ಕೆ ಮುಕ್ತಗೊಳಿಸಿದರು. ಸಾಮಾಜಿಕ ಜಾಲತಾಣದ ಮೂಲಕ ಸಮ್ಮೇಳನದ ವ್ಯಾಪಕ ಪ್ರಚಾರಕ್ಕಾಗಿ 56 ಸೆಕೆಂಡ್ ಹಾಗೂ 1 ನಿಮಿಷದ ಪ್ರತ್ಯೇಕ ಎಐ ಕಾರ್ಟೂನ್ ವಿಡಿಯೋಗಳನ್ನು ಮಾಡಲಾಗಿದೆ. ವಿಡಿಯೋಗಳು ನಗರದಲ್ಲಿ ನಡೆಯಲಿರುವ ಸಮ್ಮೇಳನದ ದಿನಾಂಕ, ಸ್ಥಳ, ಗಣ್ಯರ ಆಗಮನದ ಮಾಹಿತಿ ಮೊದಲಾದವುಗಳು ಒಳಗೊಂಡಿವೆ. ರಾಜ್ಯದ ಎಲ್ಲೆಡೆಯೂ ಪತ್ರಕರ್ತರನ್ನು ಬಸವಾದಿ ಶರಣರು, ಸೂಫಿ ಸಂತರ ನಾಡಿಗೆ ಸ್ವಾಗತಿಸಲಿವೆ ಎಂದು ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ನಾಗೇಶ್ ಪ್ರಭಾ, ಸಹ ಸಂಚಾಲಕ ಮಲ್ಲಿಕಾರ್ಜುನ್ ನಾಗರಾಳೆ ಹಾಗೂ ಸದಸ್ಯ ಮಹಾರುದ್ರ ಡಾಕುಳಿಗೆ ಮಾಹಿತಿ ನೀಡಿದರು. ಇದೇ ವೇಳೆ ಸಮ್ಮೇಳನದ ಪ್ರಚಾರಾರ್ಥವಾಗಿ ನಗರದಲ್ಲಿ ಏಪ್ರಿಲ್ 9ರಂದು ಹಮ್ಮಿಕೊಳ್ಳಲಾದ ಬೈಕ್ ರ್ಯಾಲಿಗೆ ಬದೋಲೆ ಅವರನ್ನು ಆಹ್ವಾನಿಸಲಾಯಿತು. ಬೈಕ್ ರ್ಯಾಲಿಯ ಉದ್ಘಾಟನೆಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಮುಖ್ಯ ಅತಿಥಿಯಾಗಿ ಆಗಮಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಗುಲಾಬಿ ಹೂವು ಹಾಗೂ ಪೆನ್ನು ಕೊಟ್ಟು ಆಹ್ವಾನ ನೀಡಲಾಯಿತು. ಪತ್ರಕರ್ತರಾದ ಭಾನುದಾಸ್ ಪಾಟೀಲ್, ಆಶೀಫ್, ರಾಜ್ಕುಮಾರ್ ಸ್ವಾಮಿ, ಸಂಜೀವ್ಕುಮಾರ್ ಸ್ವಾಮಿ ಇದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಚಿಂತಲಗೇರ ಗ್ರಾಮದಲ್ಲಿ ರೋಟರಿ ಕ್ಲಬ್ ಹಾಗೂ ಅಂಜಲಿ ಕೋಟ್ರಕಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಆರೋಗ್ಯವೇ ನಮ್ಮ ಜೀವನದ ಅತಿದೊಡ್ಡ ಸಂಪತ್ತು. ನಾವು ಎಷ್ಟು ಸಂಪಾದನೆ ಮಾಡಿದ್ದರೂ ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ಅದರ ಮೌಲ್ಯವೇ ಇಲ್ಲ. ಹೀಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಹೇಳಿದರು. ವಾಯ್ಸ್ ಓವರ್ 4. ಉಚಿತ ಆರೋಗ್ಯ ಶಿಬಿರಗಳು ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಉಪಯುಕ್ತವಾಗುತ್ತದೆ. ಈ ಶಿಬಿರದ ಮೂಲಕ ಗ್ರಾಮಸ್ಥರಿಗೆ ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ, ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ದೊರೆಯುವುದು ಬಹಳ ಮಹತ್ವದ್ದು. ಹಲವಾರು ರೋಗಗಳು ಆರಂಭದ ಹಂತದಲ್ಲೇ ಪತ್ತೆಯಾದರೆ ಸುಲಭವಾಗಿ ಚಿಕಿತ್ಸೆ ನೀಡಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಇಂತಹ ಅವಕಾಶಗಳನ್ನು ತಪ್ಪದೆ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಈ ಮಹತ್ವದ ಕಾರ್ಯವನ್ನು ಕೈಗೊಂಡಿರುವ ರೋಟರಿ ಕ್ಲಬ್ ಮತ್ತು ಅಂಜಲಿ ಕೋಟ್ರಕಿ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಮಾಜದ ಸೇವೆಯ ಅವರ ಈ ನಿಸ್ವಾರ್ಥದ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯ. ಗ್ರಾಮದ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಪರಿಶೀಲಿಸಿಕೊಳ್ಳಿ ಹಾಗೂ ಆರೋಗ್ಯಕರ ಜೀವನವನ್ನು ನಡೆಸುವತ್ತ ಹೆಜ್ಜೆ ಇಡಿ ಎಂದು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್ರಾವ್ ಕೋಟ್ರಕಿ, ಹೌಶೆಟ್ಟಿ ಪಾಟೀಲ್, ಜಗದೀಶ್ ಖೂಬಾ, ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಬಸವಕುಮಾರ್ ಪಾಟೀಲ್, ಅನಿಲ್ ಬಿರಾದಾರ್, ಸುರೇಶ್ ಪಾಟೀಲ್, ಗಿರೀಶ್ ಕುಲಕರ್ಣಿ, ಶಿವಗೊಂಡ, ಗೋಪಾಲ್ ರೆಡ್ಡಿ, ಜಗನ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.